Hearty welcome to the video classes organized by Mysore District PU Chemistry Lecturers Forum. So, ಇದುವರೆಗೆ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಸುಮಾರು ಪಿರಿಯಾಡಿಕ್ ಟ್ರೆಂಡ್ಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಟಾಮಿಕ್ ರೇಡಿಯಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡ್ವಿ. ನಿನ್ನೆ ಕ್ಲಾಸಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಿರಿಯಾಡಿಕ್ ಟ್ರೆಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದದು? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. We'll discuss with one more important periodic trend or periodic property. ಏನು ಅದು ಮ್ಯಾಮ್? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇದರ ಸುಮಾರು ಜನ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕೂಡ ರೆಫರ್ ಮಾಡ್ತಾರೆ. ಸೊ ಇವಾಗ ನಾವೇನು ಮಾಡೋಣ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅನ್ನೋ ವರ್ಡ್ ಅನ್ನು ತಗೊಂಡು ಈ ಕಾನ್ಸೆಪ್ಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ. ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅನ್ನೋ ಡೆಫಿನೇಷನ್ ಏನು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವ ಥರ ಎಲಿಮೆಂಟ್ಸ್ಗೆ ಎಫೆಕ್ಟ್ ಮಾಡುತ್ತೆ, ಆ ಕಾನ್ಸೆಪ್ಟನ್ನ ಇವತ್ತಿನ ಕ್ಲಾಸಲ್ಲಿ ಫೋಕಸ್ ಮಾಡೋಣ. ಮ್ಯಾಮ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಏನು? ನಿನ್ನೆ ಕ್ಲಾಸಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ, ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್, ಅದನ್ನು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೆದ್ವಿ. ಇವತ್ತು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ಇಟ್ ಇಸ್ ದಿ ಎನರ್ಜಿ, ಇಟ್ ಇಸ್ ದಿ ಎನರ್ಜಿ released or absorbed, released or absorbed. It is the amount of energy release ಆದ್ರೂ ಆಗ್ಬೋದು, absorb ಬೇಕಾದ್ರೂ ಆಗ್ಬೋದು. It is the energy released or absorbed when an electron is added. ಯಾವಾಗ ಈ ಎನರ್ಜಿ ರಿಲೀಸ್ ಆಗುತ್ತೆ ಅಥವಾ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಟು ಐಸೋಲೇಟೆಡ್, ಎಲೆಕ್ಟ್ರಾನ್ ಇಸ್ ಆಡೆಡ್ ಟು ಐಸೋಲೇಟೆಡ್ gaseous atom, electron is added to new isolated gaseous atom. ಈ gaseous atom ಅಲ್ಲಿ addition of electron is easy. ಅದಕ್ಕೆ ನಾನೇನು ತಗೊಳ್ತೀನಿ, ಐಸೋಲೇಟೆಡ್ ಗೇಷಿಯಸ್ ಆಟಮ್. ಇನ್ನೊಂದು ವರ್ಡ್ ಬೇಕಾದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ನ್ಯೂಟ್ರಲ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಆ ಎನರ್ಜಿ ಏನು ರಿಲೀಸ್ ಆಗುತ್ತೆ ಅಥವಾ ಎನರ್ಜಿ ಏನು ಅಬ್ಸಾರ್ಬ್ ಆಗುತ್ತೆ ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಟು ಐಸೋಲೇಟೆಡ್ ಗೇಷಿಯಸ್ ಆಟಮ್, ಅದನ್ನು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ನಾವು ಡೆಸಿಗ್ನೇಟ್ ಮಾಡ್ತೀವಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ನಾವು ಯೂಶ್ವಲಿ ವಿ ಎಕ್ಸ್ಪ್ರೆಸ್ ಇನ್ ಕಿಲೋ ಜೋಲ್ಸ್ ಪರ್ ಮೋಲ್. ಯಾವ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ? ಕಿಲೋ ಜೋಲ್ಸ್ ಪರ್ ಮೋಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಮೇಲೆ ದ ವ್ಯಾಲ್ಯೂ ಕುಡ್ ಬಿ ಎಕ್ಸೋಥರ್ಮಿಕ್ ಆರ್ endothermic. It could be exothermic or it could be endothermic. Energy release ಬೇಕಾದರೂ ಆಗ್ಬೋದು, energy absorb ಬೇಕಾದರೂ ಆಗ್ಬೋದು. So the value could be exothermic or endothermic. ಆಮೇಲೆ ಯೂನಿಟ್ಸ್ ಏನು? ಕಿಲೋ ಜೋಲ್ಸ್ ಪರ್ ಮೋಲ್. ಸೊ ಫಸ್ಟ್ ನಿಮಗೆ ಡೆಫಿನೇಷನ್ ನಾನು ನಿಮ್ಗೆ ಕೊಟ್ಟೆ. ಎನರ್ಜಿ ರಿಲೀಸ್ಡ್ ವೆನ್ ಆನ್ ಎಲೆಕ್ಟ್ರಾನ್ ಇಸ್ ಆಡೆಡ್ to an isolated neutral gaseous atom. Neutral ಅಂದ್ರೆ there is no charge. Isolated gaseous atom, ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಯೂನಿಟ್ಸ್ ಇಸ್ ಕಿಲೋ ಜೋಲ್ಸ್ ಪರ್ ಮೋಲ್. ಈಗ ನಾನು ಕೆಲವು ಎಕ್ಸಾಂಪಲ್ ಕೊಟ್ಟು ಈ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ಈ ಫ್ಲೂರಿನ್ ಗೇಷಿಯಸ್ ಆಟಮ್, ಇದು ಫ್ಲೂರಿನ್. ನಾನೊಂದು ಆಟಮ್ ತಗೊಳ್ತಾ ಇದ್ದೀನಿ, ಫ್ಲೂರಿನ್. ಯಾವ ಸ್ಟೇಟಲ್ಲಿದೆ ಅದು? ಗೇಷಿಯಸ್ ಸ್ಟೇಟಲ್ಲಿದೆ. ಇದು ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡಿದಾಗ ಇಟ್ ಫಾರ್ಮ್ಸ್ ಆನ್ ಆನಯಾನ್. ಫ್ಲೂರಿನ್ ಗೇಷಿಯಸ್ ಆಟಮ್ ಹ್ಯಾಸ್ ಎಕ್ಸೆಪ್ಟೆಡ್ ಆನ್ ಎಲೆಕ್ಟ್ರಾನ್ ಅಂಡ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು ಫ್ಲೂರೈಡ್ ಅಯಾನ್. ಆಯ್ತಾ? ಈಗ ಈ ಎಲೆಕ್ಟ್ರಾನ್ ಫ್ಲೂರಿನ್ ಆಟಮ್ ಆ್ಯಡ್ ಆದಾಗ ಫ್ಲೂರೈಡ್ ಅಯಾನ್ ಫಾರ್ಮೇಷನ್ ಆಯಿತು. ಸಮ್ amount of energy is released, EGH, electron gain enthalpy.
ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಹೆಚ್ ಅಂದರೆ ನಿಮಗೆ ಗೊತ್ತೇ ಇದೆ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂನ ನಾನು ಬರಿತಾ ಇದ್ದೀನಿ, -328 ಕಿಲೋ ಜೋಲ್ಸ್ ಪರ್ ಮೋಲ್. ಅಂದರೆ ಈ ಎಲೆಕ್ಟ್ರಾನ್ ಫ್ಲೂರಿನ್ ಆಟಮ್ಗೆ ಆ್ಯಡ್ ಮಾಡಿದಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ? 328 ಕಿಲೋ ಜೋಲ್ಸ್ ಪರ್ ಮೋಲ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಆಯ್ತಾ? ರಿಲೀಸ್ ಅಂತ ಹೇಗೆ ಹೇಳ್ತೀರಾ ಮ್ಯಾಮ್? ಸೈನ್ ನೆಗೆಟಿವ್ ಇದೆ. ಇಲ್ಲಿ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ರಿಯಾಕ್ಷನ್ ಏನಾಗ್ತಾ ಇದೆ ಇಲ್ಲಿ? ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಸೊ ಎನರ್ಜಿ ಇಸ್ ರಿಲೀಸ್ಡ್. ಆಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಡೆಲ್ಟಾ EgH ಆಫ್ ಹೀಲಿಯಂ ಇಸ್ +48 kilojoules per mole. ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಇದೀನಿ. ಡೆಲ್ಟಾ EgH ಆಫ್ ಹೀಲಿಯಂ ಇಸ್ +48 kilojoules per mole. ಅಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ಹೀಲಿಯಂ. ಹೀಲಿಯಂ ಅನ್ನೋದು ನೋಬಲ್ ಗ್ಯಾಸ್. ಅದರಲ್ಲಿ ಏನಾಗ್ತಾ ಇದೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? +48 kilojoules per mole. ಇಲ್ಲಿ ದ ಎನರ್ಜಿ ಇಸ್ ಅಬ್ಸಾರ್ಬ್ಡ್. ಇಲ್ಲಿ ಎನರ್ಜಿ ಇಸ್ ರಿಲೀಸ್ಡ್. ಎನರ್ಜಿ ರಿಲೀಸ್ ಬೇಕಾದರೂ ಆಗ್ಬೋದು, ಎನರ್ಜಿ ಅಬ್ಸಾರ್ಬ್ ಬೇಕಾದರೂ ಆಗ್ಬೋದು. ಇಲ್ಲಿ ದ ಎನರ್ಜಿ ಇಸ್ ಅಬ್ಸಾರ್ಬ್, ಇಲ್ಲಿ ದ ಎನರ್ಜಿ ಇಸ್ ರಿಲೀಸ್. ಯಾಕೆ ಎರಡು ಕೇಸಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಥವಾ ಎನರ್ಜಿ ಅಬ್ಸಾರ್ಬ್ ಆಗ್ತಾ ಇದೆ? ಎಲೆಕ್ಟ್ರಾನ್ ಬಂದು ಈ ನ್ಯೂಟ್ರಲ್ ಐಸೋಲೇಟೆಡ್ ಗೇಷಿಯಸ್ ಆಟಮ್ಗೆ ಆ್ಯಡ್ ಆಗ್ತಾ ಇದೆ. ಆಗ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಆಯ್ತಾ? ಇಲ್ಲಿ ಏನಾಗ್ತಾ ಇದೆ? ವ್ಯಾಲ್ಯೂ ಪಾಸಿಟಿವ್ ಆಗ್ತಾ ಇದೆ. ಯಾಕೆ ಮ್ಯಾಮ್ ಎನರ್ಜಿ ಅಬ್ಸಾರ್ಬ್ ಆಗ್ತಾ ಇದೆ? ಹೀಲಿಯಮ್ದು ಕಾನ್ಫಿಗರೇಷನ್ ಏನಾಗುತ್ತೆ? ಹೀಲಿಯಂ ಅಟಾಮಿಕ್ ನಂಬರ್ 2 1s2. ಆರ್ಬಿಟಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಎಸ್ ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ನೀವೀಗ ನೆಕ್ಸ್ಟ್ ಎಲೆಕ್ಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು ಅಂದರೆ ಯು ಶುಡ್ ಆ್ಯಡ್ ಇಟ್ ಟು ನೆಕ್ಸ್ಟ್ ಹೈಯರ್ ಲೆವೆಲ್. ಸೊ ನೀವು ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀರಾ. ಟು ಆ್ಯಡ್ ದಿ ಎಲೆಕ್ಟ್ರಾನ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀರಾ. ಸಿನ್ಸ್ ಯು ಆರ್ ಸಪ್ಲೈಯಿಂಗ್ ದ ಎನರ್ಜಿ, ದ ವ್ಯಾಲ್ಯೂ ಇಸ್ ಪಾಸಿಟಿವ್ +48. ಇಲ್ಲಾದ್ರೆ ಏನಾಗ್ತಾ ಇದೆ? ಎಲೆಕ್ಟ್ರಾನ್ ಆ್ಯಡ್ ಆದ ತಕ್ಷಣ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಇಲ್ಲಿ ನೀವು ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು ಅಂದರೆ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀರಾ. ಸೊ ಎನರ್ಜಿ ಇಸ್ ಅಬ್ಸಾರ್ಬ್. ಈಗ ನಮ್ಮ ನೋಬಲ್ ಗ್ಯಾಸಸ್ ಹೇಳ್ಬೋದು, ಅಥವಾ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಈಗ ನಾನು ನಿಮಗೆ ಇಲ್ಲಿ ಕಿಲೋ ಜೋಲ್ಸ್ ಪರ್ ಮೋಲ್ ಅಂತ ಗೊತ್ತಾಯಿತು. ಈಗ ಯಾವ್ಯಾವ ಎಲಿಮೆಂಟ್ಸ್ಗೆ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇತ್ತು, ಅಥವಾ ಸ್ಟೇಬಲ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇತ್ತು, ಅಥವಾ ಸ್ಟೇಬಲ್ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇತ್ತು. ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಈ ಥರ ಕೇಸಸ್ಸಲ್ಲಿ ಏನಾಗುತ್ತೆ? ಜನರಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಪಾಸಿಟಿವ್. ಎನರ್ಜಿ ಸಪ್ಲೈ ಮಾಡಿ ನೀವು ಎಲೆಕ್ಟ್ರಾನನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಎನರ್ಜಿ ಇಸ್ ಅಬ್ಸಾರ್ಬ್. ಎನರ್ಜಿ ಯಾವಾಗ ಅಬ್ಸಾರ್ಬ್ ಆಗುತ್ತೆ? ವೆನ್ ದ ಎಲಿಮೆಂಟ್ ಇಸ್ ನೋಬಲ್ ಗ್ಯಾಸ್, ಅಥವಾ ಎಲಿಮೆಂಟ್ಗೆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇದ್ದು ಎಲಿಮೆಂಟ್ಗೆ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇದ್ದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಿಕಮ್ಸ್ ಪಾಸಿಟಿವ್. Otherwise, energy is released when an electron is added to isolated gaseous atom. ಆಯ್ತಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ? ರೆಪ್ರೆಸೆಂಟ್ ಮಾಡ್ತೀವಿ ಡೆಲ್ಟಾ EgH. Eg ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಯೂನಿಟ್ ಇಸ್ kilojoules per mole. The energy released or absorbed when an electron is added to isolated gaseous atom. Electron is added to isolated gaseous atom. ಇದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಏನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಡಿಸ್ಕಸ್ ಮಾಡ್ಬೋದು ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲಿ ಈಗ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ? ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಫಸ್ಟ್ ಒನ್, ನ್ಯೂಕ್ಲಿಯರ್ ಚಾರ್ಜ್. ಫಸ್ಟ್ ಏನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋಣ? ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ಏನು ಮಾಡುತ್ತೆ?
It will strongly attract the electron. It accepts the electron easily. Higher the nuclear charge, ಏನಾಗುತ್ತೆ? That particular atom can accept the electron easily. So electron easyagi accept ಆದರೆ more amount of energy will be released. So electron gain enthalpy value also increases. So nuclear charge ಜಾಸ್ತಿ ಆದರೆ nucleus can easily accept the electron. Electron ಈಸಿಯಾಗಿ ಎಕ್ಸೆಪ್ಟ್ ಮಾಡಿದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಷ್ಟು ದಟ್ ನ್ಯೂಕ್ಲಿಯಸ್ ಕ್ಯಾನ್ ಈಸಿಲಿ ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅದೇ ಥರ ಸೆಕೆಂಡ್ ಫ್ಯಾಕ್ಟರ್ ಅಟಾಮಿಕ್ ಸೈಜ್. ಸೆಕೆಂಡ್ ಫ್ಯಾಕ್ಟರ್ ಏನು? ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಒಂದು ಸ್ಮಾಲ್ ಆಟಮ್ ತಗೋಣ, ಇನ್ನೊಂದು ಲಾರ್ಜ್ ಆಟಮ್ ತಗೋಣ. ಇಲ್ಲಿ ಈಸಿನ, ಇಲ್ಲಿ ಈಸಿನ. ದಿಸ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಅಪ್ ಈಸಿಲಿ. ಈ ಎಲೆಕ್ಟ್ರಾನ್ ಆ್ಯಡ್ ಆಗೋಕ್ಕೆ ಕಷ್ಟ ಬಿಕಾಸ್ ದ ಸೈಜ್ ಆಫ್ ದಿ ಆಟಮ್ ಇಸ್ ಲಾರ್ಜ್. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ, ಆಯಿತಾ, ಅಟಾಮಿಕ್ ಸೈಜ್ ಜಾಸ್ತಿ ಆದರೆ accepting the electron becomes difficult. ಈಸಿಯಾಗಿ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಎಲೆಕ್ಟ್ರಾನನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಡಿಕ್ರೀಸಸ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಈಸಿಯಾಗಿ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಮೋರ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ accepting the electron becomes difficult. So ಆಗೇನಾಗುತ್ತೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಫ್ಯಾಕ್ಟರ್ ಏನು? ನ್ಯೂಕ್ಲಿಯರ್ ಚಾರ್ಜ್. ಸೆಕೆಂಡ್ ಫ್ಯಾಕ್ಟರ್ ಏನು? ಅಟಾಮಿಕ್ ಸೈಜ್. ಆಯಿತಾ? ಆಮೇಲೆ ಮೂರನೇ ಫ್ಯಾಕ್ಟರ್ ನೀವೇನು ಹೇಳ್ಬೋದು? ಮೂರನೇ ಫ್ಯಾಕ್ಟರ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ನಾನು ಆಗಲೇ ಮೆನ್ಷನ್ ಮಾಡಿರೋಂಗೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೆ, ಅಥವಾ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇದ್ದು, ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇದ್ದರೆ ಏನಾಗುತ್ತೆ ಮ್ಯಾಮ್? ಇಲ್ಲಿ ಈ ಮೂರು ಕಾನ್ಫಿಗರೇಷನಲ್ಲಿ ನಾವು ಎನರ್ಜಿನ ಸಪ್ಲೈ ಮಾಡಬೇಕಾಗತ್ತೆ ಟು ಆ್ಯಡ್ ದಿ ಎಲೆಕ್ಟ್ರಾನ್. ಸೊ ಈ ಕೇಸಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಿಕಮ್ಸ್ ಪಾಸಿಟಿವ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗ್ತಾ ಇದೆ? ಪಾಸಿಟಿವ್ ಆಗ್ತಾ ಇದೆ. ಸೊ ಎರಡು ಮೇಜರ್ ಫ್ಯಾಕ್ಟರ್ ಏನು ಮ್ಯಾಮ್? ಒಂದು ನ್ಯೂಕ್ಲಿಯರ್ ಚಾರ್ಜ್, ಇನ್ನೊಂದು ಅಟಾಮಿಕ್ ಸೈಜ್. ಸೊ ಇದೆರಡು ಫ್ಯಾಕ್ಟರ್ ಇಟ್ ಎಫೆಕ್ಟ್ಸ್ ದಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ. ಆಯಿತಾ? ಸೊ ಈಗ ಫ್ಯಾಕ್ಟರ್ಸ್ ಆದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವೇನು ಡಿಸ್ಕಸ್ ಮಾಡ್ಬೋದು? ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಡಿಸ್ಕಸ್ ಮಾಡೋಂದರೆ, ಎಕ್ಸಾಮಿನೇಷನಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ NCERT ಬೋರ್ಡ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಒಂದು ಆಕ್ಸಿಜನ್ ಗೇಷಿಯಸ್ ಆಟಮ್ ತಗೋಣ. ಇದಕ್ಕೆ ಐ ವಿಲ್ ಆ್ಯಡ್ ಒನ್ ಎಲೆಕ್ಟ್ರಾನ್. ಸೊ ಯಾವ ಅಯಾನ್ ಫಾರ್ಮೇಷನ್ ಆಗುತ್ತೆ? O ಮೈನಸ್ ಆನ್ ವಿಲ್ ಬಿ ಫಾರ್ಮ್ ಇನ್ ದಿ ಗೇಷಿಯಸ್ ಸ್ಟೇಟ್. ಈ ರಿಯಾಕ್ಷನ್ದು ಡೆಲ್ಟಾ EgH is minus 141 kilojoules per mole. ಈ ಆಕ್ಸಿಜನ್ ಆಟಮ್ಗೆ ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ O ಮೈನಸ್ ಅಯಾನ್ ಇಸ್ ಫಾರ್ಮ್. ಇದರಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ? -141 kilojoules per mole ಆಫ್ ಎನರ್ಜಿ ಇಸ್ ರಿಲೀಸ್. 141 kilojoules per mole ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಯಾಕೆಂದರೆ ದ ವ್ಯಾಲ್ಯೂ ಇಸ್ ನೆಗೆಟಿವ್. ಈಗ ನಾನೇನು ಮಾಡ್ತೀನಿ? ಈ O ಮೈನಸ್ ಆನಯಾನ್ಗೆ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ. ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಇದು O2 ಮೈನಸ್ ಆಗುತ್ತೆ. ಏನಾಗುತ್ತೆ? O2 ಮೈನಸ್ ಆಗುತ್ತೆ. O2 ಮೈನಸ್ ಆದಾಗ ಡೆಲ್ಟಾ EgH ವಿಲ್ ಬಿ ಈಕ್ವಲ್ ಟು +780 kilojoules per mole. ಎಷ್ಟಾಗುತ್ತೆ? +780 kilojoules per mole. ಅಂದರೆ +780 kilojoules per mole. ಇಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಎನರ್ಜಿ ಇಸ್ ರಿಲೀಸ್ಡ್.
ಇಲ್ಲಿ ಎನರ್ಜಿ ಇಸ್ ಅಬ್ಸಾರ್ಬ್ಡ್. ಎನರ್ಜಿ ಫಸ್ಟ್ ಕೇಸಲ್ಲಿ ರಿಲೀಸ್ ಆಗ್ತಾ ಇದೆ, ಸೆಕೆಂಡ್ ಕೇಸಲ್ಲಿ ಎನರ್ಜಿ ಇಸ್ ಅಬ್ಸಾರ್ಬ್. ಮ್ಯಾಮ್ ಇಲ್ಲಿ ಯಾಕೆ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಇಲ್ಲಿ ಯಾಕೆ ಎನರ್ಜಿ ಅಬ್ಸಾರ್ಬ್ ಆಗ್ತಾ ಇದೆ? ಈ ಆಕ್ಸಿಜನ್ ಆಟಮ್ಗೆ ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆಡೆಡ್ O ಮೈನಸ್ ಅಯಾನ್ ಫಾರ್ಮೇಷನ್ ಆಯಿತು. ಈ ಎಲೆಕ್ಟ್ರಾನ್ ಆ್ಯಡ್ ಆದಾಗ ಎನರ್ಜಿ ಇಸ್ ರಿಲೀಸ್ಡ್. ಈ O ಮೈನಸ್ ಅಯಾನ್ಗೆ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಆಲ್ರೆಡಿ ಈ ಆಕ್ಸಿಜನ್ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಇದೆ, ಆಯಿತಾ? ವೆನ್ ಇಟ್ ಕಮ್ಸ್ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಇಲ್ಲೂ ನೆಗೆಟಿವ್ ಚಾರ್ಜ್, ಇಲ್ಲೂ ನೆಗೆಟಿವ್ ಚಾರ್ಜ್. ಈ ನೆಗೆಟಿವ್ ಮಧ್ಯೆ ಏನಾಗುತ್ತೆ? ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಆ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋ, ಇದು ನೆಗೆಟಿವ್ಲಿ ಚಾರ್ಜ್, ಇದು ನೆಗೆಟಿವ್ಲಿ ಚಾರ್ಜ್, ಎರಡರ ಮಧ್ಯೆ ಏನಾಗುತ್ತೆ? ಇಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋ ರೀಸನ್ನಿಂದ ಎಲೆಕ್ಟ್ರಾನ್ ಇಸ್ ನಾಟ್ ಆಡೆಡ್ ಈಸಿಲಿ. ನಾವು ಇಲ್ಲಿ ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸಪ್ಲೈ ದಿ ಎನರ್ಜಿ. ಏನು ಸಪ್ಲೈ ಮಾಡ್ತಾ ಇದ್ದೀವಿ ನಾವು? ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಪ್ಲಸ್ 780 kJ/mol ಅಷ್ಟು ಎನರ್ಜಿನ ಸಪ್ಲೈ ಮಾಡಿ ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅಂದರೆ ಎನರ್ಜಿ ಇಸ್ ಅಬ್ಸಾರ್ಬ್ಡ್. ಯಾಕೆ ಮ್ಯಾಮ್ ಎನರ್ಜಿ ಇಸ್ ಅಬ್ಸಾರ್ಬ್ಡ್? ಡ್ಯೂ ಟು ಎಲೆಕ್ಟ್ರಾನ್ ರಿಪಲ್ಷನ್. ಎಲೆಕ್ಟ್ರಾನ್ ಇಸ್ ನಾಟ್ ಆಡೆಡ್ ಈಸಿಲಿ. So you are supplying the energy to add the electron. So first case ಅಲ್ಲಿ energy is released. Second case ಅಲ್ಲಿ energy is absorbed. So ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ಇಲ್ಲೂ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲೂ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಮಧ್ಯ ರಿಪಲ್ಷನ್, ಆಯ್ತಾ? ಸೊ ಆದ್ರಿಂದ ಎಲೆಕ್ಟ್ರಾನ್ ಇಸ್ ನಾಟ್ ಆಡೆಡ್ ಈಸಿಲಿ. ಸೊ ಎನರ್ಜಿ ವಿಲ್ ಬಿ ಅಬ್ಸಾರ್ಬ್. ಇದು ಒಂದು ಇಂಪಾರ್ಟೆಂಟ್ ಕೇಸ್. ಸೊ ಇದಾದ ತಕ್ಷಣ ನಾವು ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿದ್ದ ಪಾಯಿಂಟ್ ಯಾವುದು? ದ ವೇರಿಯೇಷನ್, ಟ್ರೆಂಡ್ ಹೇಗಾಗತ್ತೆ? ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಕ್ರಾಸ್ ದಿ ಪೀರಿಯಡ್. ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಕ್ರಾಸ್ ದಿ ಪೀರಿಯಡ್. lithium, beryllium, boron, carbon, nitrogen, oxygen, fluorine. So ಈಗ ನಾವೇನು ಮಾಡೋಣ? -60 +66. ನೀವೆಲ್ಲ ವ್ಯಾಲ್ಯೂನ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ kJ/mol. ನಾನೇನು ಮಾಡ್ತಾ ಇದ್ದೀನಿ? ಎಲ್ಲ ಆನ್ಸರ್ನು ಐ ಆಮ್ ಎಕ್ಸ್ಪ್ರೆಸಿಂಗ್ ಇನ್ ದ ಫಾರ್ಮ್ ಆಫ್ kJ/mol. +31. So all the electron gain enthalpy value is expressed in terms of kJ/mol, -328 kJ/mol. ನೋಡಿ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಯಾರು ನಿಮಗೆ ವ್ಯಾಲ್ಯೂ ಬರೆಯೋಕ್ಕೆ ಹೇಳಲ್ಲ, ನೀವು ಸುಮ್ಮನೆ ರಫ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿ ಟ್ರೆಂಡನ್ನು. ಎಕ್ಸೆಪ್ಟ್ ಬೆರಿಲಿಯಂ ಮತ್ತು ನೈಟ್ರೋಜನ್. ಈ ಬೆರಿಲಿಯಂ ಮತ್ತು ನೈಟ್ರೋಜನ್ಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಪಾಸಿಟಿವ್ ಬಂದಿದೆ. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗ್ತಾ ಇದೆ? ಪಾಸಿಟಿವ್ ಬರ್ತಾ ಇದೆ. ಅದರ್ವೈಸ್ ನೋಡಿ, -60, -83, -122, -141, -328. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗ್ತಾ ಇದೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ more and more negative, ಜಾಸ್ತಿ ನೆಗೆಟಿವ್ ಆಗ್ತಾ ಇದೆ. -60, -83, -122, -141. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ more and more negative across the period. ಯಾಕೆ ಮ್ಯಾಮ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ more and more negative across the period? ಯಾಕೆ ಅಂದರೆ ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಇದೆ? ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಒಂದೊಂದು ಯೂನಿಟಾಗಿ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಅಟಾಮಿಕ್ ನಂಬರ್ ಜಾಸ್ತಿ ಆದರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ನ್ಯೂಕ್ಲಿಯಸ್ ಕ್ಯಾನ್ ಸ್ಟ್ರಾಂಗ್ಲಿ accept the electron. ಸೊ ಏನಾಗುತ್ತೆ? acceptance of electron increases.
ಒಂದು ಸಲ ಎಲೆಕ್ಟ್ರಾನನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಆಲ್ಸೋ ಇನ್ಕ್ರೀಸಸ್. ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಕ್ಯಾನ್ ಬಿ ರಿಲೀಸ್. ಯಾಕಂದರೆ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇದೆ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ಇನ್ಕಮಿಂಗ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಎಕ್ಸೆಪ್ಟೆಡ್ ಈಸಿಲಿ. ಎಲೆಕ್ಟ್ರಾನ್ ಈಸಿಯಾಗಿ ಎಕ್ಸೆಪ್ಟ್ ಆದಷ್ಟು ಮೋರ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್ ಅಕ್ರಾಸ್ ದ ಪೀರಿಯಡ್. ಆಯ್ತಾ? ಹಾಗಾದ್ರೆ ಮ್ಯಾಮ್ ಬೆರಿಲಿಯಂ ಯಾಕೆ ಇಲ್ಲಿ ಪಾಸಿಟಿವ್ ಬಂತು, ನೈಟ್ರೋಜನ್ ಯಾಕೆ ಪಾಸಿಟಿವ್ ಬಂತು? ವಾಟ್ ಇಸ್ ದ ಕಾನ್ಫಿಗರೇಷನ್ ಆಫ್ ಬೆರಿಲಿಯಂ? 1s2 2s2. ಇದನ್ನು ನಾವೇನಂತ ಕರಿತೀವಿ? ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಏನಂತ ಕರಿತೀವಿ? ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಈ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇರಬೇಕಾದ್ರೆ ನೀವು ಎಲೆಕ್ಟ್ರಾನನ್ನು ಆ್ಯಡ್ ಮಾಡಬೇಕಾದ್ರೆ ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಎನರ್ಜಿ ಹ್ಯಾಸ್ ಟು ಬಿ ಸಪ್ಲೈಡ್. ಸೊ ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗೋದ್ರಿಂದ ವ್ಯಾಲ್ಯೂ ಬಿಕಮ್ಸ್ ಪಾಸಿಟಿವ್. ನೆಕ್ಸ್ಟ್ ನೈಟ್ರೋಜನ್ ತಗೋಣ. ನೈಟ್ರೋಜನ್ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p3. ವಾಟ್ ಇಸ್ ದಿಸ್ 2p3? 2p3 ಅಂದರೆ ಇಟ್ ಇಸ್ ಸ್ಟೇಬಲ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಏನಾಗುತ್ತೆ? ಸ್ಟೇಬಲ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಸೊ ಈ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇರೋದ್ರಿಂದ ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ನೀವು ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರಾನ್ ಆ್ಯಡ್ ಮಾಡಿ ಒಂದು ಎಲೆಕ್ಟ್ರಾನ್ ಆ್ಯಡ್ ಆಗಬೇಕು ಅಂದರೆ ಎನರ್ಜಿ ವಿಲ್ ಬಿ ಅಬ್ಸಾರ್ಬ್. ಯು ಹ್ಯಾವ್ ಟು ಸಪ್ಲೈ ದ ಎನರ್ಜಿ. ಎನರ್ಜಿ ಇಸ್ ಅಬ್ಸಾರ್ಬ್. ಸೊ +31 ಆಯಿತು. ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇದೆ, ನೈಟ್ರೋಜನ್ಗೆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇದೆ. ಸೊ ಅದಕ್ಕೆ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬರುತ್ತೆ. Otherwise, electron gain enthalpy value becomes more and more negative across the period. ಇದು ಯಾವ ಕೇಸಲ್ಲಿ ಆಯಿತು? ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಅಕ್ರಾಸ್ ದಿ ಪೀರಿಯಡ್. ಈಗ ನೆಕ್ಸ್ಟ್ ಕಲಿಯೋಣ ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೌನ್ ದಿ ಗ್ರೂಪ್. ನೆಕ್ಸ್ಟ್ ನಾವೇನು ಫೋಕಸ್ ಮಾಡೋಣ? ಡೌನ್ ದಿ ಗ್ರೂಪ್. ಡೌನ್ ದಿ ಗ್ರೂಪ್ ಎಲ್ಲ ಟ್ರೆಂಡು ಅಷ್ಟೇ. ಅಕ್ರಾಸ್ ದ ಪೀರಿಯಡ್ ಡೌನ್ ದಿ ಗ್ರೂಪ್ ನೀವು ಓದ್ಕೊಂಡು ಹೋಗಬೇಕು. ಸೊ ಲಿಥಿಯಂ ಇದೆ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ ಈ ಥರ ತಗೊಳ್ಳೋಣ. ಸೊ ಈಗ ಇಲ್ಲಿ ನಿಮ್ಗೆ ಗೊತ್ತಿದೆ -60, ನೆಕ್ಸ್ಟು -58. ಪ್ರತಿಯೊಂದು ಎಕ್ಸಾಂಪಲ್ದು ನೀವು ನೋಡ್ಕೊಂಡು ಬನ್ನಿ. -48, ಓಕೆ, -47, lithium, sodium, potassium, rubidium, cesium, -46. ಆಯ್ತಾ? ಎಲ್ಲದಕ್ಕೂ ಯೂನಿಟ್ಸ್ ಇಸ್ ಕಿಲೋಜೌಲ್ಸ್ ಪರ್ ಮೋಲ್. ಏನು ಟ್ರೆಂಡ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್. ಅಲ್ಲಿ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್ ಆಯಿತು. ಇಲ್ಲಿ -60, -58, -48, -47, -46. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್. ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್ ಡೌನ್ ದಿ ಗ್ರೂಪ್. ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್ ಡೌನ್ ದಿ ಗ್ರೂಪ್. ಯಾಕೆ ಇದು ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್ ಆಗ್ತಾ ಇದೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್ ಆರ್ ಇಟ್ ಇಸ್ ಬಿಕಮಿಂಗ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್. ಯಾಕೆ ಅಂದರೆ ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಅಟಾಮಿಕ್ ಸೈಜ್ ಇಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಅಟಾಮಿಕ್ ಸೈಜ್ ಏನಾಗ್ತಾ ಇದೆ? ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಇದೆ. ಅಟಾಮಿಕ್ ಸೈಜು ಜಾಸ್ತಿ ಆಗ್ತಾ ಇದೆ, ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಾನು ಅದನ್ನು ಬರೆಯಬೇಕು. ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇಟ್ ಇಸ್ ಇನ್ಕ್ರೀಸಿಂಗ್. ಬಟ್ ದಿ ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಡಾಮಿನೇಟ್ಸ್ ದಿ ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ದಿ ನ್ಯೂಕ್ಲಿಯರ್ ಚಾರ್ಜ್. ಅರ್ಥ ಆಯ್ತಾ? ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅದೇನು ಮಾಡ್ತಾ ಇದೆ? ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜನ್ನು ಡಾಮಿನೇಟ್ ಮಾಡ್ತಾ ಇದೆ. ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಇದೆ. ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಏನಾಗುತ್ತೆ? ಈಗ ನಾನು ಇಲ್ಲೇ ಹೇಳಿದ್ನಲ್ಲ, ಈಗ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಇನ್ಕಮಿಂಗ್ ಎಲೆಕ್ಟ್ರಾನ್ ಇಸ್ ನಾಟ್ ಆ್ಯಡೆಡ್ ಈಸಿಲಿ. ಎಲೆಕ್ಟ್ರಾನ್ ಈಸಿಯಾಗಿ ಆ್ಯಡ್ ಆಗಿಲ್ಲ ಅಂತಂದರೆ ಅಥವಾ ಎಕ್ಸೆಪ್ಟ್ ಆಗಿಲ್ಲ ಅಂತಂದರೆ ಎನರ್ಜಿ ರಿಲೀಸ್ ಆಲ್ಸೋ ವಿಲ್ ಡಿಕ್ರೀಸ್. ಸೊ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಾಮಿನೇಟ್ಸ್ ದಿ ನ್ಯೂಕ್ಲಿಯರ್ ಚಾರ್ಜ್. ದೇರ್ಫೋರ್ ಇನ್ಕಮಿಂಗ್ electron is not added with
ease. Incoming electron is not added with ease. ಈಸಿಯಾಗಿ ಆ್ಯಡ್ ಆಗಿಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಿಕಮ್ಸ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್ ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್. ಆಯ್ತಾ? ಯಾಕೆ ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಇದೆ. ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಎಲೆಕ್ಟ್ರಾನ್ ಇಸ್ ನಾಟ್ ಆ್ಯಡೆಡ್ ಈಸಿಲಿ ಆರ್ ಇನ್ಕಮಿಂಗ್ ಎಲೆಕ್ಟ್ರಾನ್ ಇಸ್ ನಾಟ್ ಆ್ಯಡೆಡ್ ವಿತ್ ಈಸ್. ಸೊ ಆದ್ರಿಂದ ಏನಾಗ್ತಾ ಇದೆ, ಎನರ್ಜಿ ರಿಲೀಸ್ಡ್ ಆಲ್ಸೋ ಡಿಕ್ರೀಸಸ್. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್. ಡೌನ್ ದ ಗ್ರೂಪ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್. ಸೊ ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಮಾಡಿ ವಿಲ್ ವೈಂಡ್ ಅಪ್ ವಿತ್ ದಿಸ್ ಟಾಪಿಕ್. ಆಯಿತಾ? ಏನು ಮ್ಯಾಮ್ ಆ ಕಾನ್ಸೆಪ್ಟ್? 2 ಎಕ್ಸಾಂಪಲ್ ತೊಗೊಳ್ತೀನಿ. ಆಕ್ಸಿಜನ್, ಫ್ಲೋರಿನ್. ಆಕ್ಸಿಜನ್ ಆದಮೇಲೆ ಇಲ್ಲಿ ಸಲ್ಫರ್ ಬರುತ್ತೆ, ಫ್ಲೋರಿನ್ ಆದಮೇಲೆ ಕ್ಲೋರಿನ್ ಬರುತ್ತೆ. ಈಗ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ -141, -328. ನಾನು ಫಸ್ಟ್ ನಿಮಗೆ ಎಕ್ಸಾಂಪಲ್ ಬರೆದೆ -328. ನೆಕ್ಸ್ಟ್ ಸಲ್ಫರ್ದು -200, ಕ್ಲೋರಿನ್ದು -349 ಕಿಲೋಜೌಲ್ಸ್ ಪರ್ ಮೋಲ್. -349 ಕಿಲೋಜೌಲ್ಸ್ ಪರ್ ಮೋಲ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಕ್ಚುಲಿ ಇದು ಗ್ರೂಪ್ 16, ಇದು ಗ್ರೂಪ್ 17. ಇದು ಗ್ರೂಪ್ 16, ಇದು ಗ್ರೂಪ್ 17. ಆಕ್ಸಿಜನ್ ಫಸ್ಟ್. ಆಕ್ಸಿಜನ್ ಕೆಳಗಡೆ ಯಾವ ಎಲಿಮೆಂಟ್ ಬರುತ್ತೆ? ಸಲ್ಫರ್. ಇಲ್ಲಿ ಯಾವ್ದು ಬರುತ್ತೆ ಫಸ್ಟು? ಫ್ಲೋರಿನ್. ಫ್ಲೋರಿನ್ ಕೆಳಗಡೆ ಯಾವ್ದು ಬರುತ್ತೆ? ಕ್ಲೋರಿನ್. ಇದು ಆಕ್ಸಿಜನ್ ಫ್ಯಾಮಿಲಿ, ಇದು ಹ್ಯಾಲೋಜನ್ ಫ್ಯಾಮಿಲಿ. ಫಸ್ಟು ಆಕ್ಸಿಜನ್ ಫ್ಯಾಮಿಲಿ ಆಕ್ಸಿಜನ್. ಆಕ್ಸಿಜನ್ ನಂತರ ಬರೋ ಎಲಿಮೆಂಟ್ ಯಾವುದು? ಸಲ್ಫರ್. ಈಗ ನಾನಿಲ್ಲಿ ಏನು ಹೇಳಿದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಿಕಮ್ಸ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್ ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್. ಇಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇಲ್ಲ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್. ಇಲ್ಲೂ ಅಷ್ಟೇ -328, -349. ಇಲ್ಲಿ -141, -200. ಡಿಕ್ರೀಸ್ ಆಗೋ ಬದಲು ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಮ್ಯಾಮ್ ಅಂತ ಹೇಳಿದಾಗ, ಈ ಆಕ್ಸಿಜನ್ ಮತ್ತು ಫ್ಲೋರಿನಲ್ಲಿ ಏನಾಗುತ್ತೆ, ದ ಸೈಜ್ ಆಫ್ ದಿ ಆಟಮ್ ಇಸ್ ಸ್ಮಾಲ್. ಸೈಜ್ ಆಫ್ ದಿ ಆಟಮ್ ಇಸ್ ಸ್ಮಾಲ್. ಸೈಜ್ ಆಫ್ ದಿ ಆಟಮ್ ಸ್ಮಾಲ್ ಆಗಿರೋದ್ರಿಂದ ಏನಾಗುತ್ತೆ, ವೆನ್ ದ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಡ್ಯೂ ಟು ಎಲೆಕ್ಟ್ರಾನ್ ರಿಪಲ್ಷನ್ ಏನಾಗುತ್ತೆ, ಎಲೆಕ್ಟ್ರಾನ್ ರಿಪಲ್ಷನ್ ಆಗೋದ್ರಿಂದ ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತಾ ಇಲ್ಲ. ಅದೇ ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಈಸಿಲಿ. ಎಲೆಕ್ಟ್ರಾನ್ ಈಸಿಯಾಗಿ ಆ್ಯಡ್ ಆಗೋದ್ರಿಂದ ಮೋರ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್. ಹಾಗೆ ನೀವು ಹೇಳ್ಬೋದು, ಮ್ಯಾಮ್ ಇಲ್ಲಿ ಎಲೆಕ್ಟ್ರಾನ್ ಆ್ಯಡ್ ಆಗುತ್ತೆ, ಎಲೆಕ್ಟ್ರಾನ್ ಆ್ಯಡ್ ಆದಾಗ ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಮ್ಯಾಮ್ ಇಲ್ಲಿ ಎಲೆಕ್ಟ್ರಾನ್ ಆ್ಯಡ್ ಆದಾಗ ಎಲೆಕ್ಟ್ರಾನ್ ರಿಪಲ್ಷನ್ ಫೀಲ್ ಆಗಲ್ವಾ? ಇಲ್ಲೂ ಎಲೆಕ್ಟ್ರಾನ್ ರಿಪಲ್ಷನ್ ಫೀಲ್ ಆಗುತ್ತೆ. ಬಟ್ ದ ಸೈಜ್ ಆಫ್ ದಿ ಆಟಮ್ ಇಸ್ ಮೋರ್. ಆಕ್ಸಿಜನ್ಗಿಂತ ಸಲ್ಫರ್ ಇಸ್ ಲಾರ್ಜರ್ ಇನ್ ಸೈಜ್, ಫ್ಲೋರಿನ್ಗಿಂತ ಕ್ಲೋರಿನ್ ಇಸ್ ಲಾರ್ಜರ್ ಇನ್ ಸೈಜ್. ಸೈಜ್ ಜಾಸ್ತಿ ಆದರೆ ರಿಪಲ್ಷನ್ ಜಾಸ್ತಿ ಫೀಲ್ ಆಗಲ್ಲ. ರಿಪಲ್ಷನ್ ಯಾವಾಗ ಜಾಸ್ತಿ ಫೀಲ್ ಆಗೋದು? ಚಿಕ್ಕ ಜಾಗದಲ್ಲಿ ರಿಪಲ್ಷನ್ ಇಸ್ ಫೆಲ್ಟ್ ಮೋರ್. ಸ್ಪೇಸ್ ಜಾಸ್ತಿ ಆದಾಗ, ಜಾಗ ಜಾಸ್ತಿ ಆದಾಗ, ಸೈಜ್ ಜಾಸ್ತಿ ಆದಾಗ ರಿಪಲ್ಷನ್ ಇಸ್ ಫೆಲ್ಟ್ ಲೆಸ್. ಸೊ ಆದ್ರಿಂದ ಆಗುತ್ತೆ, ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಈಸಿಲಿ. ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಆ್ಯಡ್ ಆಗುತ್ತೆ ಅಷ್ಟು ಜಾಸ್ತಿ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಸೊ ಆದ್ರಿಂದ ಆಗುತ್ತೆ, ಸೈಜ್ ಜಾಸ್ತಿ ಆಗೋದ್ರಿಂದ ಎಲೆಕ್ಟ್ರಾನ್ ರಿಪಲ್ಷನ್ ಇಸ್ ನಾಟ್ ಫೆಲ್ಟ್ ಮಚ್. ಈಗ ಚಿಕ್ಕ ಜಾಗದಲ್ಲಿ ನಿಮ್ಮೆಷ್ಟು ಜನ ಕೂರಿಸಿದ್ರೆ ಏನಾಗುತ್ತೆ, ಯು ಫೀಲ್ ಕಂಜೆಸ್ಟೆಡ್. ಕಷ್ಟ ಆಗುತ್ತೆ ಕೂತ್ಕೊಳ್ಳೋಕೆ ಸಣ್ಣ ಸ್ಪೇಸಲ್ಲಿ. ನಿಮ್ಮಲ್ಲೇ ಜಗಳ, ನಿಮ್ಮಲ್ಲೇ ಏನಾಗುತ್ತೆ, ಅಲ್ಲಿ ಭಾಳ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ದೊಡ್ಡ ಜಾಗದಲ್ಲಿ ನಿಮ್ಮನ್ನು ಕೂರಿಸಿದ್ರೆ ಆರಾಮಾಗಿ ಒಂದೊಂದು ಕಡೆ ಒಬ್ಬೊಬ್ಬರು ಕೂತ್ಕೊಳ್ತಾರೆ. ಸೊ ಇಲ್ಲಿ ಸೈಜ್ ಸ್ಮಾಲ್ ಇರೋದ್ರಿಂದ ರಿಪಲ್ಷನ್ ಜಾಸ್ತಿ ಫೀಲ್ ಆಗ್ತಾ ಇದೆ. ಸೊ ಡ್ಯೂ ಟು ಎಲೆಕ್ಟ್ರಾನ್ ರಿಪಲ್ಷನ್, ಎಲೆಕ್ಟ್ರಾನ್ ಅಷ್ಟು ಈಸಿಯಾಗಿ ಆ್ಯಡ್ ಆಗಲ್ಲ. ಆಗದೆ ಇರೋ ರೀಸನಿಂದ ಎನರ್ಜಿ ರಿಲೀಸ್ ವಿಲ್ ಬಿ ಲೆಸ್. ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ಈಸಿಯಾಗಿ ಆ್ಯಡ್ ಆಗುತ್ತೆ. ಸೊ ಮೋರ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್. ಮ್ಯಾಮ್ ಇಲ್ಲಿ ಯಾಕೆ ಎಲೆಕ್ಟ್ರಾನ್ ರಿಪಲ್ಷನ್ ಅಷ್ಟು ಫೀಲ್ ಆಗಲ್ಲ? ಯಾಕೆಂದರೆ ಸೈಜ್ ಆಫ್ ದಿ ಆಟಮ್ ಲಾರ್ಜರ್ ಆಗುತ್ತೆ. ಸೊ ಇದನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಆದ್ರೆ ನೀವು ಬರೀಬೇಕಾದ್ರೆ ಅಕ್ರಾಸ್ ದ ಪೀರಿಯಡ್ ಆಗಿರ್ಬೋದು ಅಥವಾ ಡೌನ್ ದ ಗ್ರೂಪ್ ಆಗಿರ್ಬೋದು, ನೀವೊಂದು ವರ್ಡ್ ಯೂಸ್ ಮಾಡಿ. ಜನರಲಿ
generally electron gain enthalpy value becomes more and more negative across the period. And generally electron gain enthalpy value becomes less and less negative as we move down the group. ಸೊ ಇಲ್ಲಿಗೆ ನಾವು 3 ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ. ಅಟಾಮಿಕ್ ರೇಡಿಯಸ್, ದ ಟೈಪ್ ಆಫ್ ಅಟಾಮಿಕ್ ರೇಡಿಯಸ್, ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪ್, ಎಲೆಕ್ಟ್ರೋನೆಗೆಟಿವಿಟಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರೋನೆಗೆಟಿವಿಟಿ, ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪ್. ಆಮೇಲೆ ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, factors affecting electron gain enthalpy, variation of electron gain enthalpy value across the period, variation of electron gain enthalpy value down the group. ಇದಿಷ್ಟು ಫ್ಯಾಕ್ಟರ್ಸ್ ಮಾಡಿ 3 ಇಂಪಾರ್ಟೆಂಟ್ ಪಿರಿಯಾಡಿಕ್ ಟ್ರೆಂಡ್ಸ್ ಅನ್ನು ನಾವು ಮುಗಿಸಿದ್ದೀವಿ. ಸೊ ಇನ್ನೊಂದು ಪಿರಿಯಾಡಿಕ್ ಟ್ರೆಂಡ್ ಬಾಕಿ ಇದೆ, ಅಯನೈಸೇಷನ್ ಎನರ್ಜಿ. ಅದಾದಮೇಲೆ ಈ ಚಾಪ್ಟ್ರಲ್ಲಿ ಒಂದು ಸ್ಮಾಲ್ ಬಿಟ್ ಈ ಪೆರಿಯಾಡಿಸಿಟಿ ವೇಲೆನ್ಸ್ ಎಲೆಕ್ಟ್ರಾನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಅದು ಮಾಡಿಬಿಟ್ಟು ವಿಲ್ ವೈಂಡ್ ಅಪ್ ವಿತ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.